ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನಾನಿವತ್ತು ನಿಮ್ಗೆ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೇನೆ. ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ಫಲಾನುಫಲಗಳಿದೆ, ಯಾವ ಗ್ರಹ ನಿಮ್ಗೆ ಒಳ್ಳೆ ಲಾಭವನ್ನ ತಂದ್ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ, ಟೈಮ್ ಕೆಟ್ಟಿದೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸಾಕಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀನಿ. ಹಾಗೆ ಈ ಆಗಸ್ಟ್ ತಿಂಗಳಲ್ಲಿ ಎಲ್ಲೋ ಒಂದ್ ಕಡೆ ಲಾಭ ಆಗುವಂತ ಒಂದು ಗ್ರಹ ಕೂಡ ಅವರಲ್ಲಿದೆ. ಅದು ಒಂದು ಖುಷಿ ಪಡುವಂತ ವಿಷಯ. ನೋಡಿ, ವೃಶ್ಚಿಕ ರಾಶಿ ಅವ್ರಿಗೆ ನಾಲ್ಕರಲ್ಲಿ ರಾಹು ಇರ್ತಾರೆ. 4ರಲ್ಲಿ ರಾಹು, 5ರಲ್ಲಿ ಶನಿ ಇರ್ತಾರೆ. ಸೊ 4ರಲ್ಲಿ ರಾಹು ಇರೋದ್ರಿಂದ ಆ ರಾಹುವಿನ ಅನುಗ್ರಹ ಏನಿದೆ, ನೀವು ರಾಹುವನ್ನ ತುಂಬಾ ಆರಾಧಿಸ್ಬೇಕಾಗತ್ತೆ. ನಿಮ್ಮ ತಾಯಿಯ ಒಂದು ಆರೋಗ್ಯವನ್ನ ನೋಡ್ಕೊಡಿ. ವೃಶ್ಚಿಕ ರಾಶಿಯವರ ತಾಯಿಯ ಆರೋಗ್ಯದ ಮೇಲೆ ಗಮನ ಕೊಡಿ. ಹಾಗೆ 4ರಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಸ್ವಲ್ಪ ನೆಮ್ಮದಿ ಇಲ್ದಂಗಾಗತ್ತೆ. ಅಂದ್ರೆ ನೆಮ್ಮದಿ ಇಲ್ಲ ಅಂದ್ರೆ ಪೀಸ್ಫುಲ್ ಆಗಿ ಇಲ್ಲ ಅಂತ ಅನ್ಸುತ್ತೆ. ಮನೆಗೆ ಹೋದ್ರೇನೆ ಬೇಡಪ್ಪ ಅಂತ ಅನ್ಸುವಂತ ಒಂಥರ ನಿಮ್ಗೆ ಆ ರಿಲೀಫ್ ಮೈಂಡ್ ಇರೋದಿಲ್ಲ. ಯಾಕಂದ್ರೆ 4ರಲ್ಲಿ ರಾಹು ಇದೆ, 5ರಲ್ಲಿ ಶನಿ ಇರ್ತಾರೆ. ಹಾಗಾಗಿ 5ನೇ ಮನೆ ಶನಿ ಅಂದಾಗ ನಿಮ್ಮ ಮಕ್ಕಳು ಯಾರಿಗೆಲ್ಲ ವೃಶ್ಚಿಕ ರಾಶಿಯವರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಸ್ವಲ್ಪ ಈ ಟೈಮಲ್ಲಿ ಕೂಡ ಡಿಲೇ ಆಗುತ್ತೆ. ಅಕಸ್ಮಾತ್ ಅವ್ರು ಏನಾದ್ರೂ ಕನ್ಸೀವ್ ಆಗಿದ್ರೆ ಅದು ಅಬಾರ್ಷನ್ ಆಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದನ್ನ ಸ್ವಲ್ಪ ನೀವು ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಮ್ ನಂಬರ್ಗೆ ಕರೆ ಮಾಡಿದ್ರೆ ಅದಕ್ಕಾಗೆ ನಾವು ನಿಮ್ಗೆ ಪರಿಹಾರ ಸೂಚಿಸಕ್ಕೆ ಅಂತಾನೆ ನಾವಿದೀವಿ. ಹಾಗೆ ನಿಮ್ಗೆ 8ನೇ ಮನೆ ಶುಕ್ರ ಗುರು, ಯಾಕಂದ್ರೆ 8ನೇ ಮನೆಯ ಶುಕ್ರ ಗುರು ನಿಮ್ಮ ಒಂದು ಲೈಫ್ ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಈ ಒಂದು ತಿಂಗಳಿಂದ ಆಲ್ರೆಡಿ ನಾವು ಹೇಳ್ಕೊಂಡೇ ಬಂದ್ವಿ. ಅದರಲ್ಲಿ ಗುರು ಮಾತ್ರ ಇದ್ರು, ಸೂರ್ಯ ಇದ್ರು, ಇವಾಗ ಶುಕ್ರ ಕೂಡ ಸೇರ್ಕೊಂಡಿರೋದ್ರಿಂದ ಫೈನಾನ್ಸ್ ತುಂಬಾ ಟೈಟ್ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಫೈನಾನ್ಸ್ ಟೈಟ್ ಆಗುತ್ತೆ. ನಷ್ಟವನ್ನ ಅನುಭವಿಸ್ತೀರಾ. ಸಡನ್ ಆಗಿ ಯಾರಾದ್ರೂ ಮೋಸ ಮಾಡ್ತಾರೆ, ನಿಮಗ್ ಬೇಕಾಗಿರೋರ್ ಕಡೆಯಿಂದ ನೀವು ಮೋಸ ಹೋಗ್ತೀರಿ. ಹಾಗಾಗಿ ಏನೇ ವ್ಯವಹಾರ ಮಾಡ್ಕೊಳ್ಳಿ, ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತೀರಾ ವೃಶ್ಚಿಕ ರಾಶಿಯವರು. ಹಾಗೆ ರವಿ ಮತ್ತೆ ಬುಧ 9ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ನಿಮ್ಗೆ ಯಾವ್ದೋ ಒಂದು ಕೈ ಹಿಡಿತಾರೆ. ನೀವೇನಾದ್ರೂ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ವೃಶ್ಚಿಕ ರಾಶಿಯವರು, ಅವರಿಗೆ ರವಿ ಮತ್ತೆ ಬುಧನ ಒಂದು ಸಂಬಂಧದಿಂದ ಎಲ್ಲಿ ಒಂದು ನಿಮ್ಗೆ ಯಾವ್ದಾದ್ರು ಒಂದು ಪ್ರಮೋಷನ್ ಕೊಡೋದು ಅಥವಾ ನಿಮ್ಗೆ ಟ್ರಾನ್ಸ್ಫರ್ ಆಫರ್ ಕೊಡೋದು, ಹಾಗೆ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡೋದು, ಈ ತರ ಕೂಡ ಆಗತ್ತೆ. ಕೆಲ್ಸದ ವಿಚಾರ ಅಂತ ಬಂದಾಗ ಈ ತರ ಆಗುತ್ತೆ. ನೀವೆಲ್ಲಾದ್ರೂ ಕೆಲಸ ಮಾಡ್ಬೇಕಾದ್ರೆ ಅಥವಾ ಕಾನೂನಿನ ಸಮಸ್ಯೆಯಿಂದ ಸ್ವಲ್ಪ ಬಗೆಹರಿಸ್ಕೊಡೋದು, ಕಾನೂನಿನ ಸಮಸ್ಯೆಯಿಂದ ಇಷ್ಟು ದಿನ ನೀವೇನ್ ಬಳಲ್ತಾ ಇರ್ತೀರಾ ಅದರಿಂದ ಎಲ್ಲೋ ಒಂದ್ ಕಡೆ ರಿಲೀಫ್ ಅಂತ ಸಿಗ್ತಾ ಹೋಗುತ್ತೆ. 10ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ನಿಮ್ಮ ಕೆಲಸದಲ್ಲಿ ಒಂಚೂರು ಕಿರಿಕಿರಿ ಇದ್ದೇ ಇರುತ್ತೆ. ಯಾರಾದ್ರೂ ನಿಮ್ಗೆ ಕೆಲ್ಸದ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಿಲ್ದರೇನೆ ನಿಮ್ಗೆ ಹಳ್ಳ ತೊಡ್ಬೋದು. ಅದನ್ನ ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಟ್ರಾನ್ಸ್ಫರ್ ಅಂದ್ರೆ ನಿಮ್ಮ ಒಂದು ಏನಾಗತ್ತೆ, ನೀವು ಎಲ್ಲಾದ್ರೂ ಓಡಾಡ್ಬೇಕಾದ್ರೆ, ನೀವು ಆ ಜರ್ನಿ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. 11ರಲ್ಲಿ ಕುಜ ಅಂದ್ರೆ ತುಂಬಾ ಲಾಭವನ್ನೇ ನೋಡ್ತೀರಿ. ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು, ಭೂ ವ್ಯವಹಾರ ಆಗಿರ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಜಮೀನು ನೀವು ತಗೊಳಗಿದ್ರೆ ಸೈಟ್ ಆಗ್ಲಿ ಮನೆ ಆಗ್ಲಿ ನೀವು ಕೊಂಡ್ಕೊಳ್ತೀರಿ ಅಂತ ಹೇಳ್ಬೋದು. ಆದ್ರೆ ಫೈನಾನ್ಸ್ ಅಲ್ಲಿ ಲಾಕ್ ಆದಾಗ ಅದು ಕಷ್ಟ ಆಗುತ್ತೆ. ಆದ್ರೂ ಯಾವ್ದಾದ್ರು ಅಡ್ವಾನ್ಸ್ ಕೊಡೋದು, ನೋಡೋದು, ಈ ತರ ಒಂದು ಉತ್ಸಾಹಕರಾಗಿರ್ತೀರಾ. ಇದನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಹಾಗೆ ಹೆಲ್ತ್ ಅಂತ ಬಂದಾಗ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಯಾಕಂದ್ರೆ ಹೆಲ್ತ್ ಅಂತ ಬಂದಾಗ 4ರಲ್ಲಿ ರಾಹು, 8ರಲ್ಲಿ ಗುರು ಶುಕ್ರ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ, ಈ ಶುಗರು ಮತ್ತೆ BP ಇಂತ ಒಂದು ಕಾಯಿಲೆಗಳು, ಅತಿಯಾಗಿ ಶುಗರ್ ಇರ್ಬೋದು ಅಥವಾ ಈ ಗರ್ಭಕೋಶದ ಸಮಸ್ಯೆ ಇರ್ಬೋದು, ಇದೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ತುಲಾ ರಾಶಿಯ ಹೆಂಗಸರು ಸ್ವಲ್ಪ ಈ ಗರ್ಭಕೋಶದ ಸಮಸ್ಯೆಯನ್ನ ನೋಡ್ಕೊಳ್ಬೇಕಾಗತ್ತೆ. ಆದ್ರೆ ಗಂಡಸರು ಅಂತ ಬಂದಾಗ ನೋಡಿ, ಅವರು ಶುಗರ್ ಇರ್ಬೋದು, ಶುಗರ್ ಸ್ವಲ್ಪ ಹೈ ಆಗೋದು, ಬರ್ದೇ ಇರೋರ್ಗೆ ಶುಗರ್ ಬರೋದು, ಬಾಟಲ್ ಇರೋರ್ದು ಜಾಸ್ತಿ ಆಗೋದು, ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ ತುಲಾ ರಾಶಿಯವ್ರಿಗೆ. ಹಾಗೆ ನೋಡಿ, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನೀವು ಈ ಕುಜನ ಒಂದು ಬ್ರೇಸ್ಲೆಟ್ ಇರ್ಬೋದು, ಕುಜನಿಗೆ ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಗ್ರಹ ಅಂದಾಗ ನಾವ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ಕುಜನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಒಂಚೂರು ತೊಗರಿ ಬೆಳೆ ಇರ್ಬೋದು, ತೊಗರಿ ಕಾಳು ಇರ್ಬೋದು, ಅದನ್ನ ಹೆಚ್ಚು ಯೂಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಚಿಕ್ಕ ರಾಶಿಯಾಧಿಪತಿ
ಕುಜನೇ ಆಗಿರೋದ್ರಿಂದ, ಕುಜ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಇದ್ರಲ್ಲಿ ಏಳಿಗೆಯನ್ನ ನೋಡ್ತೀರಿ ಅಂತ ಹೇಳ್ತೀನಿ. ಹಾಗಾಗಿ ಹೆಚ್ಚೆಚ್ಚು ತೊಗರಿ ಬೇಳೆನ ಅತಿ ಹೆಚ್ಚು ಯೂಸ್ ಮಾಡಿ, ತೊಗರಿ ಕಾಳನ್ನ ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಈ 1 ತಿಂಗಳು ತೊಗರಿ ಬೇಳೆನ ಸ್ಟಾಕ್ ಮಾಡಿ. ಯಾಕಂದ್ರೆ ನಿಮ್ಗೆ ಅದು ಕೂಡ ಒಂದು ವೈಬ್ರೇಷನ್ ಇರುತ್ತೆ. ಹಾಗೆ ಸುಬ್ರಹ್ಮಣ್ಯನ ಒಂದು ಆರಾಧನೆಯನ್ನ ಮಾಡಿ, ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗಿ. ಮತ್ತೆ ಈ ಕುಜಗ್ರಹದ ಒಂದು ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ನಮ್ಮಲ್ಲಿ ಸಾಕಷ್ಟು ರೆಮಿಡಿಗಳು, ಪರಿಹಾರಗಳು ನಿಮ್ಗೆ ಸಿಕ್ಕುತ್ತೆ. ಅದನ್ನ ನೀವು ಯೂಸ್ ಮಾಡಿ. ನಮ್ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ಬೇಕಾಗಿರುವಂತ ನಿಮ್ಮ ರಾಶಿ ಹೇಳಿದ್ರೆ ಸಾಕು, ನಿಮ್ಮ ರಾಶಿಗೆ ನಿಮ್ಗೆ ಏನ್ ಬೇಕು ಅದನ್ನ ನಾವು ಒದಗಿಸ್ಕೊಡ್ತೀವಿ. ಹಾಗಾಗಿ ನೀವು ಕುಜನನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತೀನಿ. ಮತ್ತೆ ನವಿಲ್ ಗರಿನ ತಂದು ಮನೇಲಿ ಇಟ್ಕೊಳ್ಳಿ. ವೃಶ್ಚಿಕ ರಾಶಿಯವರು ತುಂಬಾ ಪಾಸಿಟಿವ್ ನ ನೋಡ್ತೀರಾ. ತುಂಬಾ ಪಾಸಿಟಿವ್ ಅಂತಂದ್ರೆ ನೀವು ಹೇಗೆ ಅಂತಂದ್ರೆ ಅದು ಹೇಳಕ್ ಅಸಾಧ್ಯ. ನಾವೆಲ್ಲ ಚಿಕ್ಕ ಮಕ್ಳಲ್ಲಿ ಅದನ್ನ ಬುಕ್ಸ್ ಅಲ್ಲಿ ಇಟ್ಕೊಳ್ತಾ ಇದ್ವಿ, ಅದನ್ನ ನೋಡ್ತಾ ಇದ್ವಿ. ಆದ್ರೆ ಇದು ಹಾಗಲ್ಲ. ಇದು ಅದಕ್ಕೆ ಅಂತಾನೆ ಒಂದು ವೈಬ್ರೇಷನ್ ಇದೆ, ನಮ್ಗೆ ಅವಾಗ ಗೊತ್ತಿಲ್ಲ. ಬುಕ್ಕಲ್ಲಿ ಇಟ್ಕೊಂಡಾಗ ಏನೋ ಅದು ನಮ್ಗೆ ಒಳ್ಳೇದ್ ಮಾಡುತ್ತೆ, ಮರಿ ಹಾಕುತ್ತೆ ಅಂತ ಏನೇನೋ ಅನ್ಕೋತಿದ್ವಿ. ಆದ್ರೆ ಇವಾಗ ಅದು ಒಂದು ಪರಿಹಾರ ಅಂತಾನೆ ಇವಾಗ ನಮಗ್ ಗೊತ್ತಾಗಿದೆ. ಅಂದ್ರೆ ಅದ್ರಲ್ಲಿ ಒಂದು ಅದೃಷ್ಟ ಇದೆ, ಅದ್ರಲ್ಲೂ ಒಂದು ಯೋಗ ಇದೆ. ಅದನ್ನ ತಂದು ಇಟ್ಕೊಂಡಾಗ ಏನೋ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಅದು ಒಂದು ಕುಜನ ಸ್ವರೂಪ. ವೃಶ್ಚಿಕ ರಾಶಿಯವ್ರಿಗೆ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಅದು. ಯಾಕಂದ್ರೆ ಒಂದು ಸುಬ್ರಹ್ಮಣ್ಯನಿಗೆ ತುಂಬಾ ಇಷ್ಟ ಪಡುವಂತ ಒಂದು ಪಕ್ಷಿ ನವಿಲಾಗಿರುತ್ತೆ. ಯಾವಾಗ್ಲೂ ಅವರ ಒಂದು ಆ ಸಾನ್ನಿಧ್ಯದಲ್ಲೇ ಇರುತ್ತೆ. ಆ ಒಂದು ನವಿಲುಗರಿಗೆ ಕೂಡ ಅಷ್ಟೊಂದು ಪವರ್ ಇರುತ್ತೆ ಅಂತ ಗೊತ್ತಾಗ್ತಿದೆ. ಹಾಗಾಗಿ ಆ ನವಿಲುಗರಿಯನ್ನ ತಂದು ನಿಮ್ ಮನೇಲಿ ಇಟ್ಕೊಳ್ಳಿ. ಹಾಗೆ ಆ ಕುಜನ ಒಂದು ಬ್ರೇಸ್ಲೆಟ್ ಇರ್ಬೋದು, ಸ್ಟೋನ್ ಇರ್ಬೋದು, ಖಂಡಿತವಾಗ್ಲೂ ಅದನ್ನ ಒಂದು ಚಿಕ್ಕ ಚಿಕ್ಕ ಟಂಬಲ್ಸ್ ಆಗಿ ನೀವು ಪರ್ಸಲ್ಲಿ ಯೂಸ್ ಮಾಡಿ. ನಿಮ್ಮ ವೈಬ್ರೇಷನ್ ನೋಡಿ. ಮತ್ತೆ ನೀವ್ ಏನೇ ಟೈಮ್ ಕೆಟ್ಟಿದ್ರು ಈ ಒಂದು ಗ್ರಹಗಳಿಂದ, ಈ ಒಂದು ಬ್ರೇಸ್ಲೆಟ್, ಸ್ಟೋನು ಅಥವಾ ನಾವ್ ಹೇಳಿರೋ ಒಂದು ರೆಮಿಡಿಯಿಂದ ತುಂಬಾ ನೀವ್ ಅದರಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ತಪ್ಪದೀರಾ ನಮ್ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಾಗೆ ಸಾಕಷ್ಟು ಮಗದಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.